ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಾಜ್ಯ ಘಟಕದ ವತಿಯಿಂದ ಬೆಂಗಳೂರಿನ ಬಿಎನ್ಎಂ ಪಾರ್ಟಿ ಹಾಲ್ನಲ್ಲಿ ದ್ವಿತೀಯ ವಾರ್ಷಿಕೋತ್ಸವ ಕಾರ್ಯಕ್ರಮವು ಭಾನುವಾರ ಜುಲೈ 26, 2026 ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಬೆಳಗ್ಗೆ 8 ಗಂಟೆಗೆ ವೇದಪಾರಾಯಣ ಹಾಗೂ ಲೋಕ ಕಲ್ಯಾಣಾರ್ಥಕ ಶಾಂತಿ ಹೋಮದೊಂದಿಗೆ ಪ್ರಾರಂಭವಾದ ಸಮಾರಂಭದಲ್ಲಿ ರಾಷ್ಟ್ರಗೀತೆ, ದೀಪಾರಾಧನೆ ನೆರವೇರಿತು. ಕುಮಾರಿ ಅನಗರಾವ್ ದೇಶ್ಮುಖ್ ಅವರು ಭರತನಾಟ್ಯ ಪ್ರದರ್ಶಿಸಿದರು. ಡಾ. ಎಂ.ಬಿ. ಅನಂತಮೂರ್ತಿ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದರು. ಡಾ. ಬಿ.ಎನ್. ಮಹೇಶ್ ಕುಮಾರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು 2 ವರ್ಷಗಳ ಸಾಧನಾ ಚಿಂತಾಮಣಿ ಮಠ, ಹೊಸಪೇಟೆಯ ಶ್ರೀ 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 ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳು ಮತ್ತು ಶ್ರೀ 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 ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ನೀಡಿದರು. ವಿಶೇಷ ಅತಿಥಿಗಳಾಗಿ ಮಾಜಿ ಆರೋಗ್ಯ ಸಚಿವರು ಹಾಗೂ ಗಾಂಧಿನಗರ ಶಾಸಕರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್, ರಾಷ್ಟ್ರೀಯ ಸ್ಪೀಕರ್ ಹಾಗೂ ಹೈಕೋರ್ಟ್ ವಕೀಲರಾದ ಸನ್ಮಾನ್ಯ ಶ್ರೀ ಹರ್ಷ ಮುತಾಲಿಕ್ ಅವರು ಉಪಸ್ಥಿತರಿದ್ದರು. ಶ್ರೀನಿವಾಸ ಮೂರ್ತಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಭಾಷಣ ಮಾಡಿದರು. ಸರ್ಕಾರದ ಕಾರ್ಮಿಕ ಕಾರ್ಡ್ ಮತ್ತು ವೈದ್ಯ ಬಂಧು ಯೋಜನಾ ಕಾರ್ಡ್ ಬಿಡುಗಡೆ ಮಾಡಲಾಯಿತು. ಸಾಧಕರಿಗೆ ಸಾಧಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯ ಘಟಕ ವಕೀಲರ ತಂಡ ಹಾಗೂ ಮಹಿಳಾ ಘಟಕದವರು ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಲಘು ಉಪಹಾರ ಮತ್ತು ಮಧ್ಯಾಹ್ನ 2 ಗಂಟೆಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ನಗರಾಜಧರುಡ ಶ್ರೀನಾರಾಯಣ ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜಧರುಡ ಶ್ರೀನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ. ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರವಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದರು. ಹಾಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆಗಿರ್ತಕ್ಕಂಥ ಜಯಸಿಂಹ ಕೂಡ ಅವರು ಬಂದಿದ್ದಾರೆ. ಹಾಗೆ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ.ಬಿ. ಅನಂತಮೂರ್ತಿ ಅವರು ಕೂಡ ಬಂದಿದ್ದಾರೆ. ಹಾಗೆ ಬಿ.ಎನ್. ಮಹೇಶ್ ಕುಮಾರ್ ಅವರು, ಹರ್ಷ ಮುತಾಲಿಕ್ ಸಾಹೇಬರು, ಹಾಗೆ ಸಾಕಷ್ಟು ಮಠಾಧೀಶರು ಆಮೇಲೆ ಶಾಸಕರುಗಳೆಲ್ಲ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಿದ್ದಾರೆ. ಇದು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಸಂಸ್ಥೆಯ 2ನೇ ವರ್ಷದ ಕಾರ್ಯಕ್ರಮ. ಈ ಒಂದು 2ನೇ ವರ್ಷದ ಕಾರ್ಯಕ್ರಮದಲ್ಲಿ ಇಂದಿನ ವಾರ್ಷಿಕೋತ್ಸವ ಮಾಡುವ ಉದ್ದೇಶ ಏನಂದರೆ, ನಾವು ಮಾಡತಕ್ಕಂಥ ಈ 2 ವರ್ಷದಲ್ಲಿ ಯೋಜನೆಗಳು ಸಂಪೂರ್ಣವಾಗಿ ಸದಸ್ಯರುಗಳು ತಲುಪಿದೆಯಾ ಇಲ್ವಾ, ನಾವು ಇಲ್ಲಿವರೆಗೂ 48 ಯೋಜನೆಗಳು 2 ವರ್ಷದಲ್ಲಿ ಜಾರಿ ಮಾಡಿದ್ದೇವೆ, ಅದು ಎಷ್ಟರ ಮಟ್ಟಿಗೆ ಮುಟ್ಟಿದೆ, ಯಾವ ಜಿಲ್ಲೆ ಅಂತ ಎಲ್ಲ ಜಿಲ್ಲೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳ ಸ್ಪಂದನೆ ಕೂಡ ಚೆನ್ನಾಗಿ ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ. ಈ ಒಂದು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನಲ್ಲಿ ಎಲ್ಲ ಜಾತಿಯ ಜನಾಂಗದವರು ಕೂಡ ನಾವು ಇದರಲ್ಲಿ ಇದ್ದೇವೆ. ಒಂದೇ ಒಂದು ಇದಕ್ಕೆ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಂಸ್ಥೆಯೂ ಅಲ್ಲ ನಮ್ಮದು. ಹಾಗಾಗಿ ಅಸಂಘಟಿತ ಕಾರ್ಮಿಕ ವಲಯ ಅಂತಂದರೆ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಸದಸ್ಯರಿಗೂ ಕೂಡ ಆಗಬೇಕು. ಈ ಒಂದು ಸಂಸ್ಥೆಯಲ್ಲಿ ಮಹಿಳಾ ಸದಸ್ಯರು, ಆಮೇಲೆ ಯುವ ವಿಭಾಗ, ಆಮೇಲೆ ಕಾರ್ಮಿಕ ವಿಭಾಗ, ಆಮೇಲೆ ಅಡಿಗೆಯವರು ಸೆಕ್ಷನ್ನು, ಪುರೋಹಿತರು, ಅರ್ಚಕರು, ಅಡಿಗೆಯವರು, ವಕೀಲರು, ಡಾಕ್ಟರ್ಸ್ಗಳು, ಪತ್ರಕರ್ತರು, ಅನೇಕ ವಿಧವಾಗಿ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಕೆಲಸ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟವರು ಪ್ರತಿಯೊಬ್ಬರು ಎಲ್ಲದೂ ಇದರಲ್ಲಿ ಇದ್ದು ಕೆಲಸ ಮಾಡಿ ತನುಮನ ಧನದೊಂದಿಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ ಪ್ರತಿ ಜಿಲ್ಲಾ ತಾಲೂಕುಗಳಲ್ಲಿ ಉತ್ತಮವಾಗಿ ನಮ್ಮ ಅಧ್ಯಕ್ಷರುಗಳು ಸಿಕ್ಕಿದ್ದಾರೆ, ಪದಾಧಿಕಾರಿಗಳು ಸಿಕ್ಕಿದ್ದಾರೆ. ಉತ್ತಮ ರೀತಿಯಲ್ಲಿ ಸಂಘವನ್ನು ಯಶಸ್ವಿಯಾಗಿ ಹೋಗ್ತಕ್ಕಂಥ ಕಾರ್ಯದಿಂದ ದಿವಸ ಸಾಕ್ಷಿಯಾಗಿದೆ. ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಪತ್ರಕರ್ತರು ಕೂಡ ಬೆಳಗಿಂದ ಇಲ್ಲಿವರೆಗೆ ನಿಮಗೂ ಕೂಡ ಧನ್ಯವಾದಗಳು ಕೊಡುತ್ತಾ ನಾವು ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಈ ಬೆಂಗಳೂರಿನ ಸಿಂಹನಲ್ಲಿ ಸಿದ್ಧಪಡಿರ್ತಕ್ಕಂಥ BNM ಕರ್ನಾಟಕದಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಹಾಗೂ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಪ್ರೆಸಿಡೆಂಟ್ ಶ್ರೀಯುತ ಅನಂತಮೂರ್ತಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಕುಮಾರ್ ಪಿ.ಎನ್. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಿದ್ದಾರೆ. ಮತ್ತು ನಮ್ಮ ಒಂದು ಈ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ 2ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ತುಂಬ ನಾವು ಖುಷಿ ಪಡ್ತೀವಿ. ಯಾಕೆಂತಂದರೆ ನಮ್ಮ ಒಂದು ಈ ಎಲ್ಲ ಕಾರ್ಯಕ್ರಮದ ಏನು ಯೋಜನೆಗಳಿವೆ ಆ ಯೋಜನೆಗಳು ಎಲ್ಲರಿಗೂ ಮುಟ್ಟಬೇಕು ಎಂಬ ಒಂದು ಹೇಳಿ ಉದ್ದೇಶವನ್ನು
ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಮತ್ತು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಸಂಸ್ಥೆ ಬಂದು ಬರೀ ಯಾವ ಒಂದು ಜನಾಂಗಕ್ಕೆ ನಾವು ಯಾವುದೇ ಕಾರಣಕ್ಕೂ ಸೀಮಿತಗೊಳಿಸಿಲ್ಲ. ಇದರೊಳಗೆ ಯಾರೇ ಆಗಿರ್ಬೋದು, ಅರ್ಚಕರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಇಂತಿದ್ದೇ ವರ್ಣದವರು ಅಂತ ಏನಿಲ್ಲ. ನಮಗೆ ಎಲ್ಲ ವರ್ಣದವರು ಒಂದು ಈ ಒಂದು ನಮ್ಮ ಫೆಡರೇಷನ್ ಸೇರಿಕೊಂಡು ನಾವು ಕೊಡ್ತಕ್ಕಂಥ ಯೋಜನೆಗಳನ್ನ ತಗೋಬೇಕು ಅಂತ ಈ ಮೂಲಕ वैराग्य दिव्य सौख्यं भीयनोपकदा नन्नु नोडबरपुचो दीपिंचु वैराग्य दिव्य सौख्यं भीयनोपकदा नन्नु नोडबरपुचो पै पैन संसार बंध मूल कट्टेवो नगराजधरुड श्रीनारायण नारायण श्रीमन्नारायण नारायण श्रीमन्नारायण ಅವರು ಶಿಕ್ಷಣಕ್ಕೆ ಕೂಡ ಸಹಾಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರದಿಂದ ಏನು ವಿಮೆ ಕೊಡುವಂತ ಯೋಜನೆ ಈಗೇನು ಅನುಷ್ಠಾನ ಆಗ್ತಾ ಇದೆ, ಇವತ್ತು ಎಲ್ಲ ಅಸಂಘಟಿತ ವಲಯಕ್ಕೆ ಇವತ್ತು ಏನು ವಿಮೆ ಯೋಜನೆ ಇದೆ ಅದನ್ನು ಕೂಡ ನಮ್ಮ ಜನರಿಗೆ ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದಲೂ ಕೂಡ ಯಾರಾದರೂ ತೀರ್ಕೊಂಡಾಗ ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲವನ್ನು ಕೂಡ ಅವರ ಏನು ಶಕ್ತಿ ಏನಿದೆ ಅದರ ಅನುಸಾರ ಮಾಡಬೇಕಾಗಿರುವಂಥದ್ದು ಅಥವಾ ಮಾಡಬೇಕಾದ ಆಸೆ ಬೇಕಾದಷ್ಟು ಇರ್ಬೋದು, ಎಲ್ಲ ಮಾಡೋಕ್ಕಾಗದೇ ಇರ್ಬೋದು. ಯಾಕೆಂದರೆ ಅಷ್ಟೊಂದು ನಮ್ಮ ಸ್ವಾಮೀಜಿಯವರು ಹೇಳಿದಾಗೆ ಆರ್ಥಿಕ ಒಂದು ಶಕ್ತಿ ಕೂಡ ಬೇಕಾಗುತ್ತೆ. ಸೊ ಆದರೂ ಇದೆಲ್ಲವನ್ನೂ ಕೂಡ ಇವತ್ತು ಗೌರ್ಮೆಂಟ್ ಸ್ಕೀಮ್ಸ್ ನಿಮಗೆ ತಲುಪಿಸುವಂಥದ್ದು, ಬೇರೆ ಬೇರೆ ಯೋಜನೆಗಳನ್ನು ನಿಮಗೆ ಮುಗಿಸುವಂಥದ್ದು, ನಿಮಗೆ ಒಂದು ಏನಾದರೂ ಸಮಸ್ಯೆ ಆದಾಗ ನಿಮ್ಮ ಪರವಾಗಿ ನಿಲ್ಲುವಂಥದ್ದು, ತೊಂದರೆಗಳಾದಾಗ ಸಹಕಾರ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇದು ಒಂದು 2ನೇ ವರ್ಷ, ಇದೇ ಪ್ರತಿ ವರ್ಷ ಇದು ವೃದ್ಧಿಯಾಗುತ್ತೆ ಅಂತ ಕೂಡ ನನಗೆ 100% ವಿಶ್ವಾಸ ಇದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಅದು ಆಗಬೇಕು. ಯಾಕೆಂದರೆ ಸಮಾಜ ಬೆಳಿಬೇಕಾದ್ರೆ ಯಾರು ಒಬ್ಬರಿಗೆ ಸಾಧ್ಯ ಇದೆ. ಒಂದು ಸಮಾಜ ಅಥವಾ ಒಂದು ವ್ಯವಸ್ಥೆಯನ್ನ ನಾವು ಸದೃಢ ಮಾಡಬೇಕು ಅಂತ ಉದ್ದೇಶ ಇದ್ದಾಗ ಅದು ಎಲ್ಲರೂ ಸೇರಿ ಮಾಡಿದಾಗಲೇ ನೆರವನ್ನು ನೀಡೋದಕ್ಕೆ ನಾನು ಇಲ್ಲಿ ಇದ್ದೇನೆ. ಏನು ಅಂತ ನೀವೇ ತೀರ್ಮಾನ ಮಾಡಿ ಹೇಳಿ ಅದನ್ನು ನಾನು ಮಾಡ್ತೀನಿ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ. ನಿಮ್ಮ ಒಂದು ಏನು ವಿಷಯ ಇರ್ತದೆ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲರಿಗೂ ನಾವು ವಿದ್ಯೆ, ವೈದ್ಯ ಮತ್ತೆ ವಿದ್ಯೆ, ಉದ್ಯೋಗ ಮತ್ತೆ ವೈದ್ಯ ಅಂತ ಹೇಳಿ ಈ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಎಲ್ಲ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ಸಂಸ್ಥೆಯವರಿಂದ ನಮ್ಮ ಒಂದು ಸದಸ್ಯರಿಗೆ ಹಾಸ್ಪಿಟಲ್ಗಳಲ್ಲಿ ಅಪ್ ಟು ಸರ್ಜರಿಗೆ ಸಂಬಂಧಪಟ್ಟಂತೆ 70% ಗೌರ್ಮೆಂಟ್ ಪೇ ಮಾಡುತ್ತೆ. ಆಪರೇಷನ್ ಸಂಬಂಧಪಟ್ಟಂತೆ 70% ಗೌರ್ಮೆಂಟ್ ಪೇ ಮಾಡುತ್ತೆ. ಇನ್ನು 30% ಮಾತ್ರ ಗೌರ್ಮೆಂಟ್. ಅವನ ಹತ್ರ ಬಾಳೆಕೋಟ ಇತ್ತು. ಪ್ರತಿ ವರ್ಷ ಅವನೊಂದು ಸಂಪ್ರದಾಯ ಇಟ್ಕೊಂಡಿದ್ದ. ಅವನಿಗೆ ಏನು ಬಾಳೆಹಣ್ಣು ಫಲ ಬರೋದು ಅದೆಲ್ಲ ಒಂದು ಚೀಲಕ್ಕೆ ತುಂಬಿಸಿ ಅವನ ಕೆಲಸದವನ ಕೈಯಲ್ಲಿ ಆ ಊರಿನ ಶಿವನ ದೇವಾಲಯಕ್ಕೆ ಕೊಟ್ಟು ಕಳಿಸ್ತಿದ್ದ. ನೈವೇದ್ಯ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಅವನು ತಗೊಂಡೋಗಿ ಶಿವನಿಗೆಲ್ಲ ನೈವೇದ್ಯ ಮಾಡಿಸ್ಕೊಂಡು ಕೊಟ್ಟು ಬರ್ತಿದ್ದ, ಅಥವಾ ಸಮರ್ಪಣೆ ಮಾಡಿ ಬರ್ತಿದ್ದ. ಪ್ರತಿ ವರ್ಷ ಇದೇ ಪದ್ಧತಿ ಇಟ್ಕೊಂಡಿದ್ದ. ಹಣ್ಣು ಬರಬೇಕು, ಫಲ ಬರಬೇಕು, ಬಾಳೆಹಣ್ಣು ಕಿತ್ತಿ ಒಂದು ಮೂಟೆಯಲ್ಲಿ ಹಾಕಿ ಕೆಲಸದವನ ಕೈ ಕೊಟ್ಟು ಕಳಿಸ್ಬೇಕು. ಅವನು ತಗೊಂಡೋಗಿ ಶಿವನಿಗೆ ನೈವೇದ್ಯಕ್ಕೆ ಸಮರ್ಪಣೆ ಮಾಡ್ಬೇಕು. ವಿವಿಧ ನಿರ್ಬಂಧ ಮೂಲ ವೆಡಲ
ದ್ರೋಯಕನನ್ನು ಭವಸಾಗರಮೂಲ ದಡಬಡ ಜೇತುರ ವಿವಿಧ ನಿರ್ಬಂಧ ಮೂಲ ಬೆಡಲ ದ್ರೋಯಕನನ್ನು ಭವಸಾಗರಮೂಲ ದಡಬಡ ಜೇತುರ ದಿವಿಜೇಂದ್ರ ವಂದ್ಯ ಶ್ರೀ ತಿರು ವೆಂಕಟಾದ್ರೀಶ ದಿವಿಜೇಂದ್ರ ವಂದ್ಯ ಶ್ರೀ ತಿರು ವೆಂಕಟಾದ್ರೀಶ ನವನೀತ ಚೋರ ಶ್ರೀನಾರಾಯಣ ದಿವಿಜೇಂದ್ರ ವಂದ್ಯ ಶ್ರೀ ತಿರು ವೆಂಕಟಾದ್ರೀಶ ನವನೀತ ಚೋರ ಶ್ರೀನಾರಾಯಣ ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜಧರುಡ ಶ್ರೀನಾರಾಯಣ ನಿಗಮ ನಿಗಮಾಂತ ಸನಿದ ಮಗ ಸಗಮದ ನಿಗಮ ನೀದ ನೀದ ಮದ ನಿದ ಮಗ ಮದ ನಿಸ ನಿಸದ ನಿಸನಿ ದನಿ ಮದ ನಿದ ತಮಗ ಮದ ಮ ಗಸನಿ ಗಸ ಮಮ ಗಸ ದದ ಮಗ ನಿ ನಿದ ಮ ಸಸ ನಿದ ಮಗ ಗಸ ಸನಿ ನಿದ ನಮ ಗಸ ಗ ಮದನಿ ಅರ್ಚಕ ಖಂಡಿತವಾಗ್ಲೂ ದೇವಸ್ಥಾನದಲ್ಲಿ ಹೋಗಿ ನೆಮ್ಮದಿಯಾಗಿ ಪೂಜೆ ಮಾಡೋಕೆ ಸಾಧ್ಯವೇ ಇದೆ. ಈ ವರ್ಷ ಅರ್ಚಕರನ್ನ ಗೌರವಿಸಿದ್ದೀರಿ, ಪುರೋಹಿತರನ್ನ ಗೌರವಿಸಿದ್ದೀರಿ. ಸಾಧ್ಯವಾದರೆ ಈಗಲೇ ಪೀಠಿಗೆ ಹಾಕ್ತಾ ಇದ್ದೀನಿ. ಮುಂದಿನ ವರ್ಷಕ್ಕೆ ಅವರ ಪತ್ನಿಯರನ್ನು ಸಹ ಮಗ ಮ ಮಗ ಸಗ ಮ ಗ ಮಗ ಮದ ಮಮ್ಮ ಮಗ ಮದ ನಿದ ಮಗ ಮದ ನಿ ಸ ನಿದ ನಿದ ಮದ ಮಕ್ಕ ಗಾಮದ ಸನಿ ನಿ ಮದನಿ ಗಮದನಿ ಸ ಗಮದನಿ ಸದನಿ ಗಾಮದನಿ ಸನಿ ಸ ಗಗ ಸನಿ ಸ ಸನಿ ಸ ಮಗ ಸನಿ ಸ ಸ ಮಗ ಸನಿ ಗ ಸನಿ ದ ಸನಿ ದ ಮನಿ ದ ಮಗ ಸ ಸ ಮಗ ಗ ದ ಮ ಮನಿ ದ ದ ಸನಿ ದ ನಿ ಮಗ ಗ ದ ಮ ಮನಿ ದ ದ ಸನಿ ನಿ ಗ ಸನಿ ಸ ದ ಮ ಮನಿ ದ ದ ಸನಿ ನಿ ಗ ಸ ಸ ಮಗ ಗ ಗ ಮಗ ಸನಿ ದ ಮಗ ಸನಿ ದ ಗ ಸನಿ ದ ಮ ಮಗ ಸನಿ ದ ಗ ಸನಿ ದ ಮ ಸನಿ ದ ಮಗ ಸ ಗ ಮ ದ ಮ ಸ ಗ ಮ ದ ಮ ಗ ಮ ದ ನಿ ದ ಸ ಗ ಮ ದ ಮ ಗ ಮ ದ ನಿ ದ ಮ ದ ನಿ ಸ ಗ ಮಗ ಸನಿ ದ ಮಗ ಸನಿ ದ ಗ ಸನಿ ದ ಮ ಮಗ ಸನಿ ದ ಗ ಸನಿ ದ ಮ ಸ ಗ ಮ ದ ನಿ ನಿಗಮ ನಿಗಮಾಂತವರ್ಣಿತ ಮನೋಹರ ರೂಪ ನಗರಾಜಧರುಡ ಶ್ರೀನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಆದಿನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಕೊಡ್ತಾ ಇರುವಂತ ನಮ್ಮ ಹಾಸ್ಪಿಟಲ್ಗಳಿಂದ ಸರ್ವಿಸ್ ಮತ್ತು ಎರಡನೇ ಸರ್ವಿಸ್ ಕೃಷ್ಣ ಅವರು ನಮ್ಗೆ ಇದೊಂದೇ ಅಂತಲ್ಲ, ಎಲ್ಲಾ ರೀತಿಯಲ್ಲೂ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ.